ಒಕ್ಕಲಿಗ ಕೋಟಾದಲ್ಲಿ ಯಾರಿಗೆ ಒಲಿಯುತ್ತೆ ಮಂತ್ರಿಗಿರಿ ಅನ್ನೋದು ಲೆಕ್ಕಾಚಾರ. ಎಸ್, ಲೆಟ್ಸ್ ಲುಕ್ ಇನ್ ಟು ಇಟ್. ಒಕ್ಕಲಿಗ ಕೋಟಾದಲ್ಲಿ ಯಾರ್ಯಾರಿಗೆ ಮಂತ್ರಿಗಿರಿ ಒಲಿಯುತ್ತೆ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ 2.0 ಶೀಘ್ರ ತಯಾರಿ, ಇಟ್ಸ್ ಅಂಡರ್ ಪ್ರಿಪರೇಷನ್. ಒಕ್ಕಲಿಗರಿಗೆ ಸಿಎಂ ಪಟ್ಟ ನೀಡಿದ ಕಾಂಗ್ರೆಸ್ ಹೈಕಮಾಂಡ್. ಹೌದು, ಒಕ್ಕಲಿಗರಿಗೆ ಸಿಗಲಿವೆ ಬರೋಬ್ಬರಿ 4 ಮಂತ್ರಿ ಪೋಸ್ಟ್ಗಳು. ಹಾಸನ ಮೂಲದ ಪ್ರಭಾವಿ ಶಾಸಕರೊಬ್ಬರಿಗೆ ಲಾಟ್ರಿ ಹೊಡೆಯೋ ಮತ್ತೊಂದು ಸಾಧ್ಯತೆ ಇದೆ. ಯಾರು ಆ ಶಾಸಕ? ಮಂತ್ರಿ ಆಗಲು ಯಾವ ಮಾನದಂಡ, ಏನು ಮಾನದಂಡ? ಬಿಡಿ, ಅದನ್ನು ವಿಚಾರ ಮಾಡ್ತಾ ಹೋದರೆ ಸಮಯ ಸಾಕಾಗಲ್ಲ. ಆಮೇಲೆ ಜನರಿಗೂ ಕೂಡ ಗೊತ್ತಾಗ್ತಾ ಇದೆ ಮಾನದಂಡಗಳ ಬಗ್ಗೆ. ಒಕ್ಕಲಿಗ ಕೋಟಾದಲ್ಲಿ ಯಾರಿಗೆ ಒಲಿಯುತ್ತೆ ಮಂತ್ರಿಗಿರಿ ಅನ್ನುವ ಲೆಕ್ಕಾಚಾರ ಬಂದಾಗ ಈಗ HC ಬಾಲಕೃಷ್ಣ ಅವರ ಹೆಸರನ್ನು ನಾವು ತೆಗೆದುಕೊಂಡ್ವಿ. ಹಾಗೆ ಈಗ ಮತ್ತೊಂದು ಹೆಸರು ಬರ್ತಾ ಇದೆ. ಅದು ಹಾಸನ ಮೂಲದ ಪ್ರಭಾವಿ ಶಾಸಕರೊಬ್ಬರಿಗೆ ಲಾಟ್ರಿ. ನಿಮ್ಮ ಊಹೆ ಸರಿಯಾಗಿರಬಹುದು, ನೀವು ಊಹೆ ಮಾಡ್ತಾ ಇರ್ತೀರಿ. ಯಾಕಂತ ಹೇಳಿದ್ರೆ ಹಾಸನ ಅಂತ ಹೇಳಿದಾಗ ಈಗ ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ ಪ್ರಬಲ ನಾಯಕರು ಹಾಸನ ಜಿಲ್ಲೆಗೆ? ಎಸ್, ಯುವರ್ ಗೆಸ್ ಇಸ್ ರೈಟ್. ಹೌದು, ಆ ಮಂತ್ರಿಗಿರಿ ಪಟ್ಟ ಸ್ವಲ್ಪ ಅರಸೀಕೆರೆ ಕಡೆ. ನಿಮ್ಗೆ ಜಸ್ಟ್ ಒಂದು ಕ್ಲೂ ಕೊಡ್ತಾ ಇದ್ದೀನಿ. ಅರಸೀಕೆರೆ ಅಂತ ಹೇಳಿದ ತಕ್ಷಣ ನಿಮಗೆ ಆ ಶಾಸಕರ ಒಂದು ಚಿತ್ರಣ ಕಣ್ಣು ಮುಂದೆ ಬರುತ್ತೆ. ಆ ಶಾಸಕರು ಬಹಳ ನೇರವಾದಂಥ ವಾಗ್ಮಿ, ಸ್ವಲ್ಪ ನಿಷ್ಠುರವಾದಂಥ ವ್ಯಕ್ತಿ. ಸಾಮಾನ್ಯವಾಗಿ ನೀವು ಅಧಿವೇಶನಗಳಲ್ಲಿ ಅವರ ಮಾತನ್ನು ಕೇಳಿಸ್ಕೊಂಡ್ರೆ ಏನ್ರಿ ಇಷ್ಟು ರಾಗ್ ಮಾತಾಡ್ತಾರೆ, ಕಚ್ಚಾಗಿ ಮಾತಾಡ್ತಾರೆ, ಸ್ಟ್ರೈಟಾಗಿ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಅಂತಹ ಆ ವ್ಯಕ್ತಿತ್ವಕ್ಕೆ, ಆ ಪ್ರಭಾವಿ ನಾಯಕನಿಗೆ ಇಲ್ಲಿ ಮಣೆ ಹಾಕಬಹುದು. ಅವರು ಮೊದಲ ಬಾರಿಗೆ ಮಂತ್ರಿ ಆಗ್ತಾ ಇದ್ದಾರೆ ಅನ್ನೋದು ಸದ್ಯದ ಟಾಪ್ ಸ್ಟೋರಿ. ಎಸ್, ಲೆಟ್ಸ್ ಮೂವ್ ಆನ್. ಹೂ ಇಸ್ ದಟ್ MLA? ಮೊಟ್ಟ ಮೊದಲ ಬಾರಿಗೆ ಮಂತ್ರಿ ಆಗಲಿದ್ದಾರೆ ಅರಸೀಕೆರೆ ಕ್ಷೇತ್ರದ ಶಾಸಕ. ಹೌದು, KM ಶಿವಲಿಂಗೇಗೌಡರಿಗೆ ಈ ಬಾರಿ ಲಾಟರಿ ಹೊಡೆಯುವ ಎಲ್ಲ ಸಾಧ್ಯತೆ ಇದ್ದಾವೆ. 2023ರಲ್ಲಿ ಭರ್ಜರಿ ಆಪರೇಷನ್ ಮಾಡಿದ್ರು. ಯಾರು? ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್. JDS ನಿಂದ KM ಶಿವಲಿಂಗೇಗೌಡರ ಆಪರೇಷನ್ ಆಗಿತ್ತು. ಅಂದ್ರೆ ಕರೆಸ್ಕೊಂಡಿದ್ರು ಕಾಂಗ್ರೆಸ್ಗೆ. ಹಾಲಿ ಶಾಸಕರನ್ನೇ DK ಶಿವಕುಮಾರ್ ಕರೆ ತಂದಿದ್ರು. ಅದೇ ಮಂತ್ರಿ ಮಾಡುವ ಭರವಸೆ ಕೊಟ್ಟಿತ್ತು ಕೈಪಡೆ. ಈಗ ಕೈಪಡೆ ತನ್ನ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಹಾದಿಯಲ್ಲಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ, ಚಾನ್ಸ್ ಆಗಿರಲಿಲ್ಲ. ಅವತ್ತಿನಿಂದ ಅಕ್ಷರಶಃ ಶಿವಲಿಂಗೇಗೌಡರು ತುದಿಗಾಲಲ್ಲಿದ್ದರು. ಕುದಿತಾ ಇರೋ ಶಿವಲಿಂಗೇಗೌಡರು ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಆಕಾಂಕ್ಷೆಯಿಂದ ಕೂಡಿದ್ರು. ಈಗ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡುವ ಸಾಧ್ಯತೆ ಇದೆ. ಹೌದು, ಒಬ್ಬ ಹಿರಿಯ ರಾಜಕಾರಣಿ ಶಿವಲಿಂಗೇಗೌಡರು. ಮತ್ತು ಹಾಸನ ಜಿಲ್ಲೆಯ ಒಂದು ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಕ್ಷೇತ್ರದ ಜನರಿಗೂ ಕೂಡ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಕೊಡ್ರಿ ರೀ, ಮಂತ್ರಿಗಿರಿ ನಾವು ಮಾಡಬೇಕಲ್ವಾ ಅನ್ನೋ ಒಂದು ಲೆಕ್ಕಾಚಾರ ಅವರಿಗಿತ್ತು. ಹಾಗಾಗಿ ಶಿವಲಿಂಗೇಗೌಡರು ಮತ್ತೊಂದು ಪ್ರಬಲ ಅಸ್ತ್ರವಾಗಿ ಮಾರ್ಪಾಡ್ತಾರೆ. ಎಸ್, ನೋಡ್ತಾ ಇದ್ದೀರಿ ನೀವು ಶಿವಲಿಂಗೇಗೌಡರ ಹಾವಭಾವಗಳನ್ನು. ಅಂದರೆ ಭಾಳ ಈಗಾಗಲೇ ಹೇಳ್ತಾ ಇದ್ದೆ, ರಾ ಟಾಕ್ ಅಂತ. ಅದು ಜನರಿಗೆ ಭಾಳ ಇಷ್ಟ ಆಗುತ್ತೆ. ಮತ್ತು ಅವರಿಗೆ ಮಂತ್ರಿಗಿರಿ ಕೊಟ್ಟರೆ ಹಾಸನದ ಪ್ರಭಾವವನ್ನು ಕೂಡ ಯಾವ ರೀತಿ ನಾವು ನೋಡ್ಕೊಳ್ಬೋದು, ಹಾಸನದಲ್ಲಿ ಯಾವ ರೀತಿ ಪ್ರಾಬಲ್ಯವನ್ನು ಸಾಧಿಸ್ಬೋದು ಅನ್ನುವ ಲೆಕ್ಕಾಚಾರ ಸಹಜವಾಗಿ ಕಾಂಗ್ರೆಸ್ಗೂ ಕೂಡ ಇದ್ದೇ ಇರುತ್ತೆ. DK ಶಿವಕುಮಾರ್ ಆ ಹಾದಿಯಲ್ಲಿ ಹಿ ಈಸ್ ಒನ್ ಸ್ಟೆಪ್ ಅಹೆಡ್ ಅಂತೀವಲ್ಲ, ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಯಾಕಂದರೆ 2028ರ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ. ಮತ್ತು ಉಳಿದಿರುವಂಥ ಕಡಿಮೆ ಅವಕಾಶದಲ್ಲಿ ಅವರು ತಮ್ಮನ್ನು ಸಾಬೀತು ಮಾಡ್ಕೊಳ್ಬೇಕಾಗಿದೆ, ಪ್ರೂವ್ ಮಾಡ್ಕೊಳ್ಬೇಕಾಗಿದೆ. ಯಾರು? DK ಶಿವಕುಮಾರ್. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಬೇಕು ಅಂತ ಹೇಳಿದಾಗ ಎಷ್ಟೆಲ್ಲ ಪರ್ಮ್ಯುಟೇಷನ್ ಕಾಂಬಿನೇಷನ್ ಇತ್ತು, ಲೆಕ್ಕಾಚಾರಗಳು. ಸಿದ್ದರಾಮಯ್ಯ ಆದರೆ ಮಾಸ್ ಲೀಡರ್ ಕಣ್ರಿ, ಅವ್ರು ಹೆಂಗೋ ಗೆದ್ದು ಬಿಡ್ತಾರೆ, ಈಗ ಜನರ ಮನಸ್ಸಲ್ಲಿದ್ದಾರೆ, ಅಹಿಂದ ನಾಯಕ ಅನ್ನುವ ಪಟ್ಟ ಇತ್ತು. ಆದರೆ ಇವರಿಗೆ ಸಂಘಟನಾ ಚತುರ ಅನ್ನೋದಿದೆ, ಪಕ್ಷಕ್ಕೆ ಸಂಬಂಧಪಟ್ಟ ಟ್ರಬಲ್ ಶೂಟರ್ ಅಂತ ಹೇಳೋದಿದೆ. ಆದರೆ ಒಬ್ಬ ಮಾಸ್ ಲೀಡರ್ ಅಂತ ಹೇಳಿದರೆ ಅದು ಬೀದರ್ ಟು ಚಾಮರಾಜನಗರ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಒಂದು ಛಾಪನ್ನ ಮೂಡಿಸಿರ್ಬೇಕಾಗತ್ತೆ, ಒಂದು ಸ್ಪಾರ್ಕ್ನ ಕ್ರಿಯೇಟ್ ಮಾಡಿರ್ಬೇಕಾಗತ್ತೆ. ಯಾವುದೋ ತಮ್ಮ ಕ್ಷೇತ್ರಕ್ಕೆ ಮಾತ್ರ, ತಮ್ಮ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ, ತಮ್ಮ ಯಾವುದೋ ಒಂದು ಭಾಗಕ್ಕೆ ಮಾತ್ರ ಅವರು ಸೀಮಿತರಾದರೆ ಅವ್ರನ್ನ ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಬಿಸಿನೆಸ್ ಬೇರೆ, ಪಾಲಿಟಿಕ್ಸ್ ಬೇರೆ. ಅಫ್ಕೋರ್ಸ್ ದಟ್ ಇಸ್ ಟ್ರೂ.
ಆದರೆ ಈಗ ಆ ಒಂದು ಛಾತಿಯನ್ನ ಬೆಳೆಸ್ಕೊಳ್ಬೇಕಾಗಿದೆ ಮತ್ತು ಅವರಲ್ಲಿರುವಂಥ ಶಕ್ತಿಯನ್ನ ಬಳಸಿಕೊಳ್ಬೇಕಾಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಎಲ್ಲ ಆಯಾಮಗಳಲ್ಲೂ ಕೂಡ ಚಿಂತೆ ಮಾಡ್ತಾ ಇದ್ದಾರೆ. ಹಿ ಈಸ್ ಆನ್ ರೈಟ್ ಟ್ರ್ಯಾಕ್ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಎಲ್ಲ ಸದ್ಯದ ಬೆಳವಣಿಗೆಗಳನ್ನ ಗಮನಿಸಿದಾಗ. ನೋಡೋಣ, ಎಸ್ ಈಗ ಇವರು ಇನ್ನಾದ್ರೆ ಯಾರು ಔಟ್ ಆಗ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ನೌ ವಿ ಆರ್ ಫೈರಿಂಗ್ ದ ನ್ಯೂಸ್. ಶಿವಲಿಂಗೇಗೌಡ ಇನ್, ಚಲುವರಾಯಸ್ವಾಮಿ ಔಟ್. ಸಂಪುಟ ಪುನಾರಚನೆ ವೇಳೆ ಚಲುವರಾಯಸ್ವಾಮಿಗೆ ನಿಜಕ್ಕೂ ಕೂಡ ಶಾಕ್ ಆಗುತ್ತಾ? ಒಕ್ಕಲಿಗ ಕೋಟಾದಲ್ಲಿ ಶಿವಲಿಂಗೇಗೌಡರಿಗೆ ಮಂತ್ರಿಗಿರಿ ಬಹುತೇಕ ಖಚಿತ ಅನ್ನೋ ಮಾಹಿತಿ ಇದೆ ಸ್ವಾಮಿ. ಶಿವಲಿಂಗೇಗೌಡರಿಗೆ ತಮ್ಮ ಸ್ಥಾನ ಬಿಟ್ಟು ಕೊಡ್ತಾರಾ ಚಲುವರಾಯಸ್ವಾಮಿ? ಸಿದ್ದು ಸಂಪುಟದಲ್ಲಿ ಮಂತ್ರಿ ಆಗಿದ್ರು, ಚಲುವರಾಯಸ್ವಾಮಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದ್ರು. ಈಗ ಚಲುವರಾಯಸ್ವಾಮಿಗೆ ಶಾಕ್ ಎದುರಾಗುವ ಸಾಧ್ಯತೆ ಇದೆ ಅನ್ನೋದು ಸದ್ಯದ ಸುದ್ದಿ. ಎಸ್, ಚಲುವರಾಯಸ್ವಾಮಿ ಕೂಡ ಬಹಳ ಆತ್ಮೀಯರು ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಪ್ರಬಲವಾದಂಥ ಖಾತೆಯನ್ನು ಕೊಡ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ದೊಡ್ಡದಾಗಿ ಚರ್ಚೆ ಆಗಿತ್ತು ಈ ಮುಂಚೆ. ಆದರೆ ಎಲ್ಲವೂ ಉಲ್ಟಾ ಆಗ್ತಾ ಇದೆ. ದಟ್ ಇಸ್ ಪಾಲಿಟಿಕ್ಸ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋದಕ್ಕೆ ಈ ಸುದ್ದಿ ಕೂಡ ಒಂದು ಪ್ರಬಲ ಸುದ್ದಿ ಅಂತ ಅನ್ಸುತ್ತೆ. ಕೆ ಎಂ ಶಿವಲಿಂಗೇಗೌಡರಿಗೆ ತಮ್ಮ ಸ್ಥಾನವನ್ನ ಬಿಟ್ಟು ಕೊಡ್ತಾರ ಚಲುವರಾಯಸ್ವಾಮಿ? ಚಲುವರಾಯಸ್ವಾಮಿ ಈಗಾಗಲೇ 3 ವರ್ಷಗಳ ಕಾಲ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಈಗ ಶಿವಲಿಂಗೇಗೌಡರು ಕೂಡ ಇನ್ನಾಗ್ತಾ ಇದ್ದಾರೆ. ಏನು ಚಲುವರಾಯಸ್ವಾಮಿ ಸ್ಥಾನಕ್ಕೆ ಅಂದ್ರೆ ಅದೇ ಸ್ಥಾನವನ್ನು ಅಥವಾ ಅದೇ ಸಚಿವ ಸ್ಥಾನವನ್ನು ಅಲಂಕರಿಸ್ತಾರೆ ಗೊತ್ತಿಲ್ಲ. ಆದರೆ ಇಲ್ಲಿ ಒಕ್ಕಲಿಗ ಸಮುದಾಯದ ಹೆಸರುಗಳನ್ನು ನಾವು ಕೇಳ್ತಾ ಇದ್ದೀವಿ ಅಲ್ವಾ? ಅತಿ ಹೆಚ್ಚು ಹೆಸರುಗಳನ್ನು ಕೇಳ್ತಾ ಇದ್ದೀವಿ. ಎಚ್ ಸಿ ಬಾಲಕೃಷ್ಣ ಆಯಿತು, ಈಗ ಶಿವಲಿಂಗೇಗೌಡರ ಹೆಸರು ಕೂಡ ಕೇಳ್ತಾ ಇದೆ. ಅಂದರೆ ಇಂತಿಷ್ಟೇ ಕೋಟಾ ಅಂತ ಇರುತ್ತೆ. ಜಾತಿ ಮತ್ತು ಹಣ, ಆಮೇಲೆ ಪ್ರಾದೇಶಿಕ ಭಾಗ ಮತ್ತು ಯಾರು ನಮ್ಮ ಆತ್ಮೀಯ ಬೆಂಬಲಿಗರು ನಮ್ಮ ಪರವಾಗಿ ನಿಲ್ತಾರೆ ಅನ್ನೋ ಒಂದು ಪ್ರಬಲ ವಿಶ್ವಾಸ ಇರುತ್ತಲ್ಲ, ಅದೇ ನಿಜವಾದ ಮಾನದಂಡ. ಆ್ಯಕ್ಚುಲಿ ಯಾವ ಮಾನದಂಡವೂ ಬೇಕಾಗಿಲ್ಲ. ಜನರ ಸೇವೆ ಯಾರು ಮಾಡ್ತಾರೆ ಅವ್ರು ಮಾಡಬೇಕು, ಒಂದಿಷ್ಟು ನಾಲೆಡ್ಜ್ ಇರಬೇಕು, ನೀಟಾಗಿ ಲೀಡರ್ಶಿಪ್ ಕ್ವಾಲಿಟೀಸ್ನ ಬಳಸಿಕೊಂಡು ಜನರಿಗೆ ಆಯಾಯ ಇಲಾಖೆಯಲ್ಲಿ ಎಲ್ಲ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಡ್ಬೇಕು, ಅದು ಬೇಕಾಗಿದ್ದು. ದಟ್ ಇಸ್ ಡೆಮೋಕ್ರಸಿ. ಬಟ್ ದಿಸ್ ಇಸ್ ಪಾಲಿಟಿಕ್ಸ್. ದಟ್ ಇಸ್ ದ ಡಿಫ್ರೆನ್ಸ್. ಎಸ್, ಈಗ ಸದ್ಯಕ್ಕೆ ಸುದ್ದಿ ಏನು? ಒಕ್ಕಲಿಗರಲ್ಲಿ ಮಿನಿಸ್ಟರ್ಗಿರಿ ಎನ್ ಚಲುವರಾಯಸ್ವಾಮಿ ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವ್ರು. ಶಿವಲಿಂಗೇಗೌಡರು ಈಗ ಎಷ್ಟು ದಿವಸ ಅಂತ ಕಾಯೋದಪ್ಪ, ನಂಗೆ ಮುಂಚೆನೇ ಸಿಗಬೇಕಾಗಿತ್ತು, ನೀವು ಹೇಳೇನೋ ಕರ್ಸ್ಕೊಂಡ್ಬಿಟ್ರಿ, ಈಗೇನು ಮಾಡೋದು ಅಂತ ಇದ್ದಾಗ ಆಯಿತು, ಕೊಡಲೇಬೇಕಾಗತ್ತೆ, ಅನಿವಾರ್ಯ ಆಗಿರುತ್ತೆ. ಬೇರೆ ಪಕ್ಷದಿಂದ ಅವ್ರನ್ನ ಕರೆಸಿಕೊಂಡು ಔತಣ ಕೊಟ್ಟು ನಾವು ಹಾರ ತುರಾಯಿ ಹಾಕಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಮಾತು ಉಳಿಸ್ಕೊಂಡ್ಲಿಲ್ಲ ಅಂದರೆ ಮತ್ತೆ ಮತ್ತೊಂದು ಫಜೀತಿ ಆಗುತ್ತೆ. ಹಾಗಾಗಿ ಆ ಫಜೀತಿ ಬೇಡ ಅಂತ ಹೇಳಿ ಶಿವಲಿಂಗೇಗೌಡರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ, ಕ್ಯಾಬಿನೆಟ್ನಲ್ಲಿ ಅವಕಾಶ ಕೊಡುವಂಥ ಸಾಧ್ಯತೆ ಅತಿ ಹೆಚ್ಚಾಗಿದೆ. ದಟ್ ಇಸ್ ದ ನ್ಯೂಸ್. ದಟ್ ಇಸ್ ದ ಟಾಪ್ ಸ್ಟೋರಿ.